ಶ್ರೀ ಗುರುಭ್ಯೋ ನಮಃ. ಓಂ ಶಿವದೂತೀಸ್ವರೂಪೇಣ ಹತ ದೈತ್ಯ ಮಹಾಫಲೆ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮೋಸ್ತುತೆ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ವಿ ಬಚ್ಚಲ ಮನೆಗೆ ಕೊಡ್ತಕ್ಕಂತಹ ಮಹತ್ವವನ್ನ. ಪ್ರತಿ ಮಾತೆಯರು ಎಲ್ಲ ಗೃಹಿಣಿಯರು ಗಮನಿಸಬೇಕಾದಂತಹದ್ದು ಬಹಳ ಮುಖ್ಯವಾದಂತಹದ್ದು. ನೀವು ನಿಮ್ಮ ಡ್ರಾಯಿಂಗ್ ರೂಮಿಗೆ ಅಥವಾ ಡೈನಿಂಗ್ ಹಾಲಿಗೆ ಏನು ಮಹತ್ವವನ್ನು ಕೊಡ್ತೀರೋ ಅಷ್ಟೇ ಮಹತ್ವ ಅಥವಾ ಅದಕ್ಕಿಂತಲೂ ಒಂದು ತೂಕ ಹೆಚ್ಚಿನ ಮಹತ್ವವನ್ನ ಬಚ್ಚಲ ಮನೆ ಕೊಡಲೇಬೇಕಾದ್ದು ಅನಿವಾರ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲ, ಬಚ್ಚಲ ಮನೆಯ ನಿಯಮ ಮತ್ತು ಅಭ್ಯಾಸಗಳನ್ನ ನಿಮ್ಮ ಚಿಕ್ಕ ಮಕ್ಕಳಿಗೆ ಸ್ಪಷ್ಟವಾಗಿ ನಿಖರವಾಗಿ ಇದಮಿತ್ತಮ್ಮತ್ತ ಹೇಳ್ಕೊಡ್ಬೇಕಾದಂತಹ ಅನಿವಾರ್ಯತೆ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕೆ ಅಂತಂದ್ರೆ ನಾನು ಹೇಳಿದೆ, ಟೆಂಪಲ್ ಅಂಡ್ ಟಾಯ್ಲೆಟ್ ಟು ಇಂಪಾರ್ಟೆಂಟ್ ಪ್ಲೇಸ್ ಇನ್ ದಿ ಹ್ಯೂಮನ್ ಲೈಫ್. ಟೆಂಪಲ್ ಫಾರ್ ಮೆಂಟಲ್ ಕ್ಲೀನಿಂಗ್, ಟಾಯ್ಲೆಟ್ ಫಾರ್ ಫಿಸಿಕಲ್ ಕ್ಲೀನಿಂಗ್. ದೇವಸ್ಥಾನ ಅಥವಾ ಪೂಜಾ ಮನೆ ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕಾದರೆ, ಶೌಚಗೃಹ ಅಥವಾ ಬಚ್ಚಲ ಮನೆ ನಮ್ಮ ಶರೀರವನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಇರತಕ್ಕಂತಹ ಸ್ಥಾನ. ನಮ್ಮ ಶರೀರ ಶುದ್ಧಿ ಆಗದೇನೆ ಮನಸ್ಸು ಪೂರ್ಣ ಶುದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಶರೀರದಲ್ಲಿ ಸಾಕಷ್ಟು ಕಲ್ಮಶಗಳು ಕೂತಾಗ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಯೋಗ ಯಶಸ್ವಿಯೂ ಆಗೋದಿಲ್ಲ. ಹಾಗಾಗಿ ನಮ್ಮ ಎಲ್ಲ ತರದ ಪ್ರಕೃತಿ ಕರೆಗಳಿಗೆ ಹೋಗೊಡ್ತಕ್ಕಂತಹ ಈ ಶರೀರವನ್ನು ಶುದ್ಧಿ ಮಾಡ್ಕೊಳ್ತಕ್ಕಂತಹ ನಿಯಮಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ನೀವು ಎಷ್ಟು ಸ್ಪಷ್ಟವಾಗಿ ನಿಖರವಾಗಿ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ತೀರಾ, ಪ್ರಾಯಶಃ ಇದನ್ನ ತಾಯಿಯ ಹೊರತಾಗಿ ಪ್ರಪಂಚದ ಇನ್ಯಾವ ಜೀವಿಯೂ ಕೂಡ ಇಂತಹ ಪಾಠಗಳನ್ನ ಮಕ್ಕಳಿಗೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದನ್ನ ಕಂಡೇ ನಮ್ಮವರು ಹೇಳಿರ್ತಕ್ಕಂಥದ್ದು ಜನನಿ ತಾನೇ ಮೊದಲ ಗುರುವು. ಇಂಥ ಅದ್ಭುತವಾದಂತಹ ವಾಕ್ಯ, ಮಾತೃದೇವೋಭವ ಅಂತ. ಇವತ್ತು ನಮ್ಮ ಯುವಜನಾಂಗ ಸಾಕಷ್ಟು ಯುವಕರು ಯುವತಿಯರು ಅವರ ತಂದೆ ತಾಯಿಗಳ ಬೆಲೆ ಅವರಿಗೆ ಅರ್ಥವಾಗ್ತಾ ಇಲ್ಲ. ಆದರೆ ಇಂತಹ ಸೂಕ್ಷ್ಮಗಳನ್ನು ಗಮನಿಸಿದಾಗ ನಮಗಾಗಿ ಆ ನಮ್ಮ ತಾಯಿ ಎಷ್ಟು ಶ್ರಮ ಪಟ್ಟಿದ್ದಾರೆ, ನಮ್ಮ ಜೀವನವನ್ನು ರೂಪಿಸೋದಕ್ಕೆ ನಿಮ್ಮೆಲ್ಲರ ತಾಯಿಯಂದರು ಎಷ್ಟೊಂದು ತ್ಯಾಗ ಬಲಿದಾನಗಳನ್ನು ಮಾಡ್ತಾ ಇದ್ದಾರೆ. ಅವರು ಎಷ್ಟು ಅವರ ಕಷ್ಟ ನಷ್ಟಗಳನ್ನ ಅನುಭವಿಸಿ ಅವರ ಸುಖ ಸಂತೃಪ್ತಿಗಳನ್ನ ಬದಿಗಿಟ್ಟು ನಮಗಾಗಿ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಅವರು ತ್ಯಾಗ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇರಲಿ, ಎಲ್ಲ ಗೃಹಿಣಿಯರು ಮಾತೆಯರು ಗಮನಿಸಬೇಕಾದಂತಹದ್ದು ಬಚ್ಚಲ ಮನೆಯ ಸ್ವಚ್ಛತೆಗೆ ವಿಶೇಷವಾದಂತಹ ಮಹತ್ವ ಕೊಟ್ಟಂತಹ ಸಂಸ್ಕಾರ ಈ ಭಾರತೀಯರದ್ದು. ಅಲ್ಲಿ ಸ್ನಾನದ ವಿಧಾನವೋ ವಿಶಿಷ್ಟವಾದಂತಹದ್ದು. ನಾವು ಸ್ನಾನಕ್ಕೆ ಬಹಳ ಪೂರ್ಣವಾದಂತಹ ಅರ್ಥವನ್ನು ಕೊಟ್ಟಿದ್ದೇವೆ. ನಮ್ಮಲ್ಲಿ ನಾಗರಿಕ ಇತಿಹಾಸದಲ್ಲಿ ಸ್ನಾನದ ಮಹತ್ವವನ್ನು ಕಂಡುಕೊಂಡಂತಹ ಮೊಟ್ಟ ಮೊದಲನೆಯ ಜನಾಂಗ ಅಂತಂದ್ರೆ ಭಾರತೀಯರು. ಬೇರೆ ಎಲ್ಲ ಕಲೆಗಳಲ್ಲೂ ಕೂಡ ಯಾವಾಗಲೂ ಒಂದು ದಿವಸ ಸ್ನಾನ ಮಾಡತಕ್ಕಂತಹ ಪದ್ಧತಿಗಳು, ಸಾಮೂಹಿಕ ಸ್ನಾನಗೃಹ ಹಮಾಮ್ ಅಂತ ಹೇಳಿ ಬೇರೆ ಬೇರೆ ಒಂದು ಸಂಸ್ಕೃತಿಯಲ್ಲಿ ಕಂಡರೂ ಕೂಡ ಭಾರತೀಯ ಸಂಸ್ಕಾರದಲ್ಲಿ ಸ್ನಾನ ದಿನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದರು. ಸ್ನಾನೇನ ಶುದ್ಧಿ ನತು ಚಂದನೇನ ಅಂತಹ ಸಂಸ್ಕಾರ ನಮ್ಮದು. ಸ್ನಾನೇನ ಶುದ್ಧಿ ನತು ಚಂದನೇನ ಅಂತಂದ್ರೆ ಸ್ನಾನದಿಂದ ಶರೀರ ಶುದ್ಧಿಯೇ ಹೊರತಾಗಿ ಸುಮ್ಮನೆ ಸೆಂಟ್ ಹಾಕೊಳ್ಳೋದ್ರಿಂದ ಚಂದನದಿಂದ ಅಲ್ಲ ಅಂತಂದ್ರು. ಮಡಿ ಅಂತಕ್ಕಂತಹ ಒಂದು ಪದವನ್ನ ಕೊಟ್ಟು ಪ್ರತಿ ಹಂತದಲ್ಲೂ ಕೂಡ ಶರೀರವನ್ನ ಸ್ವಚ್ಛವಾಗಿ ಇಡತಕ್ಕಂತಹ ನಿಯಮಗಳನ್ನು ಹೇಳಿಕೊಟ್ರು ನಮ್ಮಲ್ಲಿ. ಆದರೆ ಇವತ್ತಿನ ಆಧುನಿಕತೆಯ ಜಂಜಾಟದಲ್ಲಿ ದಂಪತಿಗಳಿಬ್ಬರು ಕೆಲಸ ಮಾಡ್ತಕ್ಕಂಥವ್ರು 5 ವರ್ಷ 14 ವರ್ಷ 5 ವರ್ಷದ ಮಕ್ಕಳುಗಳನ್ನ
ಅವರೇ ಹಾಗೋ ಸ್ನಾನ ಮಾಡ್ಕೊಂಡು ನಿಂತು ಬಿಟ್ಬಿಡೋದು. ಅಥವಾ ಇನ್ನು ಶ್ರೀಮಂತರು, ಸಮಯ ಹಣ ಎಲ್ಲದೂ ಜಾಸ್ತಿ ಇದೆ, ಆದರೆ ಆ ಒಂದು ತಾಳ್ಮೆ ವ್ಯವಧಾನ ಅವರಲ್ಲಿಲ್ಲ. ಕೆಲಸಗಾರರ ಮೇಲೆ ಬಿಟ್ಬಿಡೋದು, ಮಗುವಿಗೆ ಸ್ನಾನ ಮಾಡಿಸು. ಇದರಿಂದ ನಿಮ್ಮ ಮಕ್ಕಳಿಗೆ ನೀವೇನೋ ಹಣ ಏನೋ ಬಿಟ್ಟು ಹೋಗ್ತೀರಾ, ಆದರೆ ಸಾಂಸ್ಕೃತಿಕ ದಾರಿದ್ರ್ಯ ದೊಡ್ಡ ಮಟ್ಟದಲ್ಲಿ ಕೊಟ್ಟು ಹೋಗ್ತಾ ಇದ್ದೀರಾ. ಆ ಹಣವನ್ನು ಅನುಭವಿಸ್ತಕ್ಕಂತಹ ಅವಕಾಶವನ್ನು ಕಿತ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಸ್ವತಃ ನಿಮಗೆ ಒಂದಿಷ್ಟು ಸಣ್ಣ ಮಟ್ಟದ ತೊಂದರೆಗಳಾದಾಗ್ಯೂ ಕೂಡ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಬಚ್ಚಲ ಮನೆಯ ಅಭ್ಯಾಸವನ್ನು ಕಲಿಸ್ಕೊಡ್ತಕ್ಕಂಥದ್ದು ಬಹಳ ದೊಡ್ಡ ಸಂಸ್ಕಾರದ ಕೊಡುಗೆ ಅನ್ನೋದರಲ್ಲಿ ಅನುಮಾನವಿಲ್ಲ. ಸ್ನಾನದ ಮಹತ್ವ ಮತ್ತು ಸ್ನಾನದ ವಿಧಿವಿಧಾನಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಕ್ಕಂತಹ ಪ್ರಯತ್ನ ಪಡ್ತೀನಿ. ಆದರೆ ಬಚ್ಚಲ ಮನೆಗೆ ನೇರವಾಗಿ ಗಾಳಿ ಬರೋ ಹಾಗಿರಬೇಕು. ಬಚ್ಚಲ ಮನೆಯಲ್ಲಿ ದೊಡ್ಡದಾದಂತಹ ಕನ್ನಡಿ ಅತ್ಯವಶ್ಯಕ. ಲೈಫ್ ಸೈಜ್ ಮಿರರ್ ಅಂತೇವಿ ನಾವು. ಅದಲ್ಲದೆ ಇದ್ರೆ ಕನಿಷ್ಠ ಪಕ್ಷ ನಮ್ಮ ಎದೆಭಾಗದಿಂದ ಮೇಲೆ ಕಾಣತಕ್ಕಂತಹ ಕನ್ನಡಿಯಾದರೂ ಅಲ್ಲಿಯ ಒಂದು ಅನಿವಾರ್ಯವಾದಂತಹ ವಸ್ತು. ಕನ್ನಡಿ ಇಲ್ಲದೆ ಇದ್ದಂತಹ ಬಚ್ಚಲ ಮನೆಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ನಮ್ಮಲ್ಲಿ. ಬನ್ನಿ, ಇನ್ನೂ ಇದರ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋದಿದೆ. ಮುಂದಿನ ಸಂಚಿಕೆಗಳಲ್ಲಿ ಗಮನ ಕೊಡೋಣ. ವಾಸ್ತುವಿನ ಬಗ್ಗೆ ಹೇಳ್ತಾ ಇದ್ವಿ, ಬಾವಿ ತೋಡ್ತಕ್ಕಂಥದ್ದು ಅಥವಾ ಬೋರ್ವೆಲ್ ಹಾಕ್ತಕ್ಕಂಥದ್ರ ಬಗ್ಗೆ. ಇದೆರಡರ ನಂತರದಲ್ಲಿ ಶುಭ ದಿವಸ ಏನು ಶುರು ಮಾಡ್ತಾ ಇದ್ದೀರಾ ಕಟ್ಟಡವನ್ನ, ಆ ಗುತ್ತಿಗೆದಾರನಿಗೆ ಕೊಡಬೇಕಾದಂತಹ ಕಾಂಟ್ರಾಕ್ಟಿನ ಒಂದು ವಾಸ್ತುಶಾಸ್ತ್ರದ ನಿಯಮ. ಗುತ್ತಿಗೆದಾರ ಯಾರು ಅಂತಕ್ಕಂಥದ್ದನ್ನು ನಿರ್ಣಯ ಮಾಡಿದ ನಂತರವೇ ಗುದ್ದಲಿ ಪೂಜೆ ಅಥವಾ ಭೂಮಿ ಪೂಜೆ ಅಂತ ಹೇಳಿದೆ. ಈಗ ಆತನಿಗೆ ಸ್ಪಷ್ಟವಾದ ಜವಾಬ್ದಾರಿಯನ್ನ ವಿವರಿಸಿ ನಿಮ್ಮ ಇತಿಮಿತಿಗಳನ್ನ ಅವನಿಗೆ ಮನವರಿಕೆ ಮಾಡಿಕೊಟ್ಟು, ನಿಮ್ಮ ಇತಿಮಿತಿ ಅಂತಂದ್ರೆ ಆರ್ಥಿಕ ಇತಿಮಿತಿಗಳನ್ನ ಜೊತೆಗೆ ಅವನ ಇತಿಮಿತಿಗಳನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದು ನಂತರದಲ್ಲಿ ಭೂಮಿ ಪೂಜೆಯ ನಂತರ ನೀವು ಪೂರ್ವಾಭಿಮುಖವಾಗಿ ನಿಂತು ಆತ ನಿಮ್ಮ ಬಲಭಾಗದಲ್ಲಿ ಉತ್ತರ ಅಭಿಮುಖವಾಗಿ ನಿಂತಿದ್ದು ಸಾಂಕೇತಿಕವಾಗಿ ವಿಳ್ಳಿಯ ಕೊಡ್ತಕ್ಕಂಥದ್ದು ಅಂತ ಒಂದು ಪದ್ಧತಿ. ಅದ್ಭುತವಾದಂತಹ ಸಂಸ್ಕಾರ ಇದು ವಾಸ್ತುಶಾಸ್ತ್ರದಲ್ಲಿ. ಅವನಿಂದ ಒಂದು ವಚನವನ್ನು ಪಡ್ಕೊಳ್ತಕ್ಕಂಥದ್ದು, ಓರಲ್ ಅಗ್ರಿಮೆಂಟ್ ಅಂತೇವೆ ಇದನ್ನ. ಇದು ವಾಸ್ತುಶಾಸ್ತ್ರದ ನಿಯಮ ಕೂಡ. ಇಷ್ಟು ದಿವಸದಲ್ಲಿ ಇಷ್ಟು ಹಣದಲ್ಲಿ ಈ ಜಾಗದಲ್ಲಿ ಈ ರೀತಿಯ ಒಂದು ಭವನವನ್ನ ಸೌಧವನ್ನ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳಿ ಅವನು ವಾಗ್ದಾನ ಮಾಡ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ಇಷ್ಟು ಹಣವನ್ನ ಈ ರೀತಿಯಲ್ಲಿ ಕೊಡ್ತೀನಿ ಅಂತ ನೀವು ಅವನಿಗೆ ವಾಗ್ದಾನವನ್ನು ಕೊಡ್ತಕ್ಕಂಥದ್ದು. ಇದರ ಹೊರತಾಗಿ ನೀವೇನು ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಥವಾ ಇನ್ಯಾವುದೇ ತರಹದ ಲೀಗಲ್ ಫಾರ್ಮಾಲಿಟಿಯೋ ಅದು ನೀವು ಮಾಡ್ಕೊಳ್ಬಹುದು. ಅದು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಇದಿಷ್ಟು ಕೂಡ ನೀವೇನು ಅಗ್ರಿಮೆಂಟು ಮತ್ತೊಂದು ಮರದೊಂದು ಮಾಡ್ಕೊಂಡಿದ್ರು ಕೂಡ ನೀವು ಪೂರ್ವಾಭಿಮುಖವಾಗಿ ದಂಪತಿಗಳ ಸಮೇತರಾಗಿ ನಿಂತಿದ್ದು ಆ ಕಟ್ಟಡ ಕಟ್ಟೋದಕ್ಕೆ ಒಪ್ಕೊಂಡಿರ್ತಕ್ಕಂತಹ ಗುತ್ತಿಗೆದಾರ ಕಾಂಟ್ರಾಕ್ಟರು ಉತ್ತರಾಭಿಮುಖವಾಗಿ ನಿಂತಿದ್ದು ನಿಮ್ಮಿಂದ ಬೆಳೆದಲ್ಲೇ ಅಡಿಕೆ ಮತ್ತು ಸಾಂಕೇತಿಕವಾಗಿ ಒಂದಿಷ್ಟು ರೂಪಾಯಿ ಅವನು ಉತ್ತರ ಅಭಿಮುಖವಾಗಿ ನಿಂತಿದ್ದಾಗ ಕೊಟ್ಟು ಆದಷ್ಟು ಬೇಗ ಮಾಡಿಕೊಡಪ್ಪ ಅಂತ ಕೇಳ್ತಕ್ಕಂಥದ್ದು ವಾಸ್ತುಶಾಸ್ತ್ರದ ಅತ್ಯಂತ ಮಹತ್ತರವಾದ ಒಂದು ನಿಯಮ ಕೂಡ. ಇನ್ನು ವಿಶೇಷವಾಗಿ ಕೆಲವಷ್ಟು ಭಾಗಗಳಲ್ಲಿ ಕೆಲವಷ್ಟು ಧರ್ಮೀಯರಲ್ಲಿ ಆ ಕಾಂಟ್ರಾಕ್ಟ್ದಾರರಿಗೆ ಒಂದು ಹೊಸ ವಸ್ತ್ರವನ್ನು ಕೂಡ ಕೊಟ್ಟು ಅವನಿಗೆ ಮಂತ್ರಾಕ್ಷತೆ ಸಹಿತವಾಗಿ ಅವನ ಹತ್ರ ವಾಗ್ದಾನ ತಗೊಳ್ತಕ್ಕಂಥದ್ದು. ಇದರ ಹಿಂದೆ ಭಾವನಾತ್ಮಕವಾದ ನಿಮ್ಮ ಅವರ ಒಂದು ಸಂಬಂಧವೂ ಕೂಡ ಗಟ್ಟಿಯಾಗಿ ನಿಂತಿದ್ದು ಅವನೊಂದಿಷ್ಟು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕೆಲಸವನ್ನು ಪೂರೈಸಿಕೊಡೋದಕ್ಕೂ ಕೂಡ ಸಹಾಯಕವಾಗುತ್ತೆ. ಬನ್ನಿ, ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ನಿಯಮಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಆದರೆ
ಇವತ್ತು ಬಹಳಷ್ಟು ಪತ್ರಗಳು ಬಂದಿದ್ದಾವೆ. ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಕ್ಕಂಥವರು ಸಾಕಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಮುಂದಿನ ಕೆಲವು ದಿವಸಗಳಲ್ಲಿ ಸಾಧ್ಯವಾದರೆ ನಾಳೆಯಿಂದಲೇ ಅಪಾರ್ಟ್ಮೆಂಟಿನ ಕೆಲವಷ್ಟು ಸಂಕ್ಷಿಪ್ತ ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿ ಏನಿದೆ ಅಂತ ನೋಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು.